ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಎಲ್ರಿಗೂ ವಿಶ್ವ ಪ್ರವಾಸೋದ್ಯಮ ದಿನದ ಶುಭಾಶಯಗಳು. ಟೂರಿಸಂ ಅನ್ನೋದು ಯಾವುದೇ ದೇಶದ ಸಮೃದ್ಧಿಯ ಸಂಕೇತ. ಇದು ದೇಶದ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ನೀವು ಕರ್ನಾಟಕದವರಾಗಿದ್ರೆ ನಮ್ಮ ಕರ್ನಾಟಕದ ಪ್ರವಾಸ ತಾಣಗಳಿಗೆ ವೋಟ್ ಮಾಡಿ. ಟೂರಿಸಂಗೆ ಅಂತಾನೆ ದೇಶದ ಅತ್ಯಂತ ಜನಪ್ರಿಯ ರಾಜ್ಯವಾಗಿ ನಮ್ಮ ಕರ್ನಾಟಕ ಸ್ಥಾನ ಪಡೆದಿದೆ. ಪ್ರಾಚೀನ ಕೆತ್ತನೆಯ ದೇವಾಲಯಗಳು, ಆಧುನಿಕ ನಗರಗಳು, ಬೆಟ್ಟದ ಸಾಲುಗಳು, ಕಾಡುಗಳು ಮತ್ತು ಕಡಲ ತೀರಗಳು ನಮ್ಮ ರಾಜ್ಯದಲ್ಲಿ ಇರುವುದು ನಾವೆಲ್ಲರೂ ಅದೃಷ್ಟವಂತರು. ಭಾರತ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯವು ನೋಡಿ ನಮ್ಮ ದೇಶವನ್ನು ಜನತೆಯ ಆಯ್ಕೆ ಅಂದ್ರೆ ದೇಖೋ ಅಪ್ನಾ ದೇಶ್ ಪೀಪಲ್ ಚಾಯ್ಸ್ 2024 ಪ್ರಚಾರ ನಡೀತಾ ಇದೆ. ಈ ಸಮೀಕ್ಷೆಯ ಉದ್ದೇಶ ಪ್ರಚಾರ ಸಿಗದೆ ಗುಪ್ತವಾಗಿರುವ ಪ್ರವಾಸೋದ್ಯಮ ಕ್ಷೇತ್ರದ ಅಮೂಲ್ಯ ರತ್ನಗಳನ್ನು ಬಹಿರಂಗಪಡಿಸಲು ಈ ಕ್ಯಾಂಪೇನ್ ಸಹಾಯ ಮಾಡುತ್ತೆ. ನೀವು ಮಾಡಬೇಕಾಗಿರೋದಿಷ್ಟೇ, innovateindia.mygov.in ವೆಬ್ಸೈಟ್ ಗೆ ಹೋಗಿ 5 ಪ್ರವಾಸೋದ್ಯಮ ವಿಭಾಗಗಳಲ್ಲಿ ನಿಮ್ಮ ನೆಚ್ಚಿನ ಕರ್ನಾಟಕದ ತಾಣಗಳಿಗೆ ವೋಟ್ ಮಾಡಬಹುದು. ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಪರಂಪರೆ, ಪ್ರಕೃತಿ ಮತ್ತು ವನ್ಯಜೀವಿ, ಸಾಹಸ ಮತ್ತು ಇತರ ಪ್ರವಾಸ ವಿಷಯಗಳನ್ನು ಆಯ್ಕೆ ಮಾಡಿ. ನಾನು ಕಲ್ಚರ್ ಮತ್ತು ಹೆರಿಟೇಜ್ ಸೆಲೆಕ್ಟ್ ಮಾಡಿ 750 ವರ್ಷಗಳ ಇತಿಹಾಸ ಇರುವ ಸೋಮನಾಥ್ಪುರ ಯುನೆಸ್ಕೋ ಹೆರಿಟೇಜ್ ಸೈಟ್ ಗೆ ವೋಟ್ ಮಾಡಿದೆ. ನಮ್ಮ ಕರ್ನಾಟಕಕ್ಕೆ ಸಾಕಷ್ಟು ಪ್ರವಾಸಿಗರು ಬರಬೇಕು ಅಂತ ನಾನು ವೋಟ್ ಮಾಡಿದೆ. ವೋಟ್ ಮಾಡಿದ್ದಕ್ಕೆ ಸರ್ಕಾರದಿಂದ ಸರ್ಟಿಫಿಕೇಟ್ ಕೂಡ ನಿಮ್ಗೆ ಕೊಡ್ತಾರೆ. ಒಂದ್ ವೇಳೆ ನಾವು ವೋಟ್ ಮಾಡಿದ ಜಾಗ ಸಾಕಷ್ಟು ಜನರು ವೋಟ್ ಮಾಡಿದ್ರೆ ಕ್ಯಾಂಪೇನ್ ಅಲ್ಲಿ ಸೆಲೆಕ್ಟ್ ಆಗುತ್ತೆ. ಆಗ ನಮ್ಮ ಕರ್ನಾಟಕದ ಟೂರಿಸಂ ಬೆಳೆಯುತ್ತೆ. ಆದ್ರಿಂದ ಅಕ್ಟೋಬರ್ 15ನೇ ತಾರೀಕು ಒಳಗಡೆ ದಯವಿಟ್ಟು ವೋಟ್ ಮಾಡಿ.